16 ವರ್ಷದ ಹುಡುಗಿ ರೆಸ್ಟ್ ರೂಮ್ ನಲ್ಲಿ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಈ ಇನ್ಸಿಡೆಂಟ್ ನಡೆದಿದ್ದಾದ್ರೂ ಎಲ್ಲಿ ಅನ್ನೋದಾದ್ರೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಡೆದಿರ್ತಕ್ಕಂತ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಏನಂದ್ರೆ ಅವಳು ಒಂದು ಸರ್ಕಾರಿ ಸ್ಕೂಲ್ ಕಮ್ ಹಾಸ್ಟೆಲ್ 10ನೇ ಕ್ಲಾಸ್ ಓದ್ತಾ ಇರ್ತಾಳೆ. ಇನ್ನು 16 ವರ್ಷ ಆ ಹುಡುಗಿಗೆ ಆಗಿರುತ್ತೆ. ಆಗ ಇದ್ದಕ್ಕಿದ್ದಂಗೆ ಕ್ಲಾಸ್ ಅಲ್ಲಿ ಕೂತಿರ್ಬೇಕಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಟೀಚರ್ ಹತ್ರ ಪರ್ಮಿಷನ್ ಕೇಳಿ ರೆಸ್ಟ್ ರೂಮ್ ಹೋಗಿರ್ತಾಳೆ. ಎಷ್ಟೊತ್ತಾದ್ರೂ ರೆಸ್ಟ್ ರೂಮ್ ಇಂದ ಬಂದೇ ಇರಲ್ಲ. ಆ ಹುಡುಗಿ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ಟೀಚರ್ ಗೆ ಇದ್ರ ಬಗ್ಗೆ ಅಲರ್ಟ್ ಮಾಡಿರ್ತಾರೆ. ಎಷ್ಟೊತ್ತಾಯ್ತು ರೆಸ್ಟ್ ರೂಮ್ ಹೋಗಿ ಹುಡುಗಿನೂ ಬಂದೇ ಇಲ್ಲ ಅಂತ ಹೇಳ್ತಾರೆ. ಆಗ ಎಲ್ಲಾ ಸ್ಟಾಫ್ ಗಳಲ್ಲಿ ಹೋಗಿ ರೆಸ್ಟ್ ರೂಮ್ ಹತ್ರ ನೋಡಿದಾಗ ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ, ಆದ್ರೆ ಆ ಮಗುನ ಉಳಿಸ್ಕೊಳಕ್ ಆಗಿರಲ್ಲ. ಈ ವಿಚಾರ ಆ ಗವರ್ಮೆಂಟ್ ಸ್ಕೂಲ್ ಕಮ್ ಹಾಸ್ಟೆಲ್ ಅವ್ರಿಗೆ ಯಾರಿಗೂ ಈ ವಿಚಾರ ಗೊತ್ತೇ ಇರಲ್ವಂತೆ. ಅದ್ ಹೆಂಗ್ ಸಾಧ್ಯ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿ ಇದುವರೆಗೂ ಎಲ್ಲರಿಗೂ ಕಾಡುತ್ತಿದೆ. ಈಗ ಆ ಹುಡುಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಈ ವಿಚಾರದ ಸಂಬಂಧಪಟ್ಟಂತೆ ಪೊಲೀಸರು ಇನ್ನೊಂದಷ್ಟು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಎಲ್ಲರಿಗೂ ಕಾಡುವ ಯಕ್ಷ ಪ್ರಶ್ನೆ ಏನಂತಂದ್ರೆ 16 ವರ್ಷ ಈ ಹುಡುಗಿಗೆ ಪ್ರೆಗ್ನೆಂಟ್ ಮಾಡಿದ್ದಾದರೂ ಯಾರು? ಆ ಹುಡುಗ ಏನ್ ಮಾಡ್ತಿದ್ದಾನೆ? ಯಕ್ಷ ಪ್ರಶ್ನೆ ಆಗಿ ಇನ್ನೂ ಉಳಿದಿದೆ. ಬಹಳಷ್ಟು ಹುಡುಗಿರುಗಳು ಯಾಕೆ ಈ ತರ ಏನ್ ಮಾಡ್ತಿದ್ದಾರೆ ಅಂದ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದೇನ್ ಆಕರ್ಷಣೆನಾ ಅಥವಾ ಅವ್ರ ಎಜುಕೇಶನ್ ಪ್ರಾಪರ್ ಆಗಿ ಸಿಗ್ತಾ ಇಲ್ವಾ, ಎಜುಕೇಶನ್ ಸಿಸ್ಟಮ್ ಸರಿ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಗುರುಕುಲ್ ಸಿಸ್ಟಮ್ ಇದ್ದಾಗ್ಲೇ ಡಿಫ್ರೆಂಟ್ ಆಗಿತ್ತು. ಇವಾಗ ಈ ತರ ಒಂದು ಮಾಡರ್ನೈಸ್ಡ್ ಆಗಿ ನಮ್ಗೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಬಂದಾಗಿಂದಾನೇ ಈ ತರ ಆಗ್ತಿದ್ಯಾ? ಅಥವಾ ಈ ಮಾಡರ್ನೈಸ್ ಅಂದ್ರೆ ಮಾಡರ್ನ್ ಕಲ್ಚರ್, ಯಾಕೋ ಬಟ್ಟೆ ಆಗ್ಲಿ, ಮಾತಾಡೋ ಸ್ಟೈಲ್ ಆಗ್ಲಿ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ವಿಡಿಯೋಸ್ ರೀಲ್ಸ್ ಗಳೆಲ್ಲ ನಾವು ನೋಡಿರ್ತೀವಿ. ಸ್ವಲ್ಪ ಅವರೆಲ್ಲ ಹಾಕೋ ಬಟ್ಟೆಗಳೆಲ್ಲ ಅರ್ಧಂಬರ್ಧ ಇರುತ್ತೆ. ಅದನ್ನ ನೋಡಿ ಅಟ್ರಾಕ್ಟ್ ಆಗ್ತಿದಾರ? ಏನಿದು ಸೆಕ್ಸ್ ದೊಡ್ಡ ವಿಚಾರ ಆಗ್ತಿದ್ಯಾ? ಹಲವಾರು ಜನ ಸ್ಟೂಡೆಂಟ್ಸ್ ಗಳೇ ಯಾಕೆ ಪ್ರೆಗ್ನೆಂಟ್ ಆಗ್ತಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ಇವತ್ತು ಕೂಡ ಇನ್ನೊಂದಷ್ಟು ವಿಚಾರ ಹೊರ ಬರಲಿದೆ. ಅಲ್ಲಿವರೆಗೂ ಕಾಯ್ಬೇಕಾಗತ್ತೆ ನಾವು. ಈ ವಿಚಾರದ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಆಂಧ್ರ ಪ್ರದೇಶದ ಒಂಗೋಲೆ ಟೌನ್ ನ DSP ಆದ ಎಂ ಕಿಶೋರ್ ಬಾಬು ರವರು 3 ಜನರನ್ನ ಅರೆಸ್ಟ್ ಮಾಡಿರುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಸಾಯಿದಾ ಬಾಬು ಅನ್ನೋ ಹುಡುಗ ಆ ಹುಡುಗಿನ ಲವ್ ಅನ್ನೋ ಹೆಸರು ಹೇಳಿ ದೈಹಿಕವಾಗಿ ಉಪಯೋಗಿಸ್ಕೊಂಡಿರ್ತಾನೆ. ಅದಲ್ಲದೆ ಈತನ ರಿಲೇಟಿವ್ ಆದ ಶ್ರೀನಿವಾಸ್ ರೆಡ್ಡಿ ಹಾಗೂ ವೆಂಕಟ್ ರೆಡ್ಡಿ ರವರು ಈ ವಿಚಾರ ತಿಳಿದುಕೊಂಡು ಆ ಹುಡುಗಿಗೆ ಬೆದರಿಸಿ ಅತ್ಯಾಚಾರ ಮಾಡಿರ್ತಾರೆ. ನಾನು ಹೇಳಿರ್ತಕ್ಕಂತ ವಿಚಾರ ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ. ಯಾರಿಗೂ ಹರ್ಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರ ತಿಳಿಸೋ ಪ್ರಯತ್ನ ಮಾಡಿರುತ್ತೇನೆ. ಅದು ಬದಲಾಗಿ ಯಾರಿಗೂ ಟಾರ್ಗೆಟ್ ಮಾಡಿ ನಾನು ಇಲ್ಲಿ ಏನು ಹೇಳ್ತಾ ಇಲ್ಲ. ನಾ ಮಾತಾಡಿದಲ್ಲಿ ಯಾರಿಗಾದ್ರು ಬೇಜಾರಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.